ಫ್ರೆಂಡ್ಸ್, ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ, ನೀವು ಸಾಕಷ್ಟು ಬಾರಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸಪ್ ಗ್ರೂಪಲ್ಲಿ ಕ್ವರಿ ಹಾಕ್ತಾನೆ ಇರ್ತೀರಿ. ಏನಪ್ಪ ಅಂತಂದರೆ, ನಾನು ಏಸರ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ HP ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ಲೆನೋವೋ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಸಮಸ್ಯೆಯಪ್ಪ ಅಂತಂದರೆ, ಮೌಸ್ ಪ್ಯಾಡ್ನ ಬಂದ್ ಮಾಡೋದಕ್ಕೆ ಏನು ಕೀ ಸ್ಟ್ರೋಕ್ಸ್ ಇದೆ ಅಂತ ಭಾಳ ಜನ ಕೇಳ್ತಾ ಇರ್ತೀರಿ ಅಲ್ವಾ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಪರ್ಮನೆಂಟ್ ಆಗಿ ಎಲ್ಲ ಲ್ಯಾಪ್ಟಾಪ್ಗಳ ಮೌಸ್ ಪ್ಯಾಡನ್ನು ಬಂದ್ ಮಾಡೋದಕ್ಕೆ ಒಂದು ಈಸಿ ಸೊಲ್ಯೂಷನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನು ಹೆಚ್ಚು ತಡ ಮಾಡದೆ ಆರಂಭ ಮಾಡೋಣ. ಫ್ರೆಂಡ್ಸ್, ಇದಕ್ಕೋಸ್ಕರ ಈಗ ನಮಗೆ ಏನು ಬೇಕಪ್ಪ ಅಂತಂದರೆ, ಒಂದು NVDA ಆ್ಯಡ್ ಆನ್ ಇದ್ರೆ ಸಾಕು. ಅದು ಯಾವುದಪ್ಪ ಅಂತಂದರೆ ಇನ್ಸ್ಟಂಟ್ ಲಾಕ್. ಸೊ ಈ ಒಂದು NVDA ಆ್ಯಡ್ ಆನ್ ಇಂದ ನಾವು ಮೌಸ್ ಮತ್ತು ಕೀಬೋರ್ಡ್ ಎರಡನ್ನೂ ಕೂಡ ಲಾಕ್ ಮಾಡ್ಕೋಬಹುದು. ಸೊ ಈಗ ನಾನು ಮೊದಲನೇದಾಗಿ ಇದನ್ನು ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ಕನ್ಫಿಗರ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. NVDA ಮೆನು. ಫ್ರೆಂಡ್ಸ್, ಇವಾಗ NVDA ಮೆನು ಓಪನ್ ಆಗಿದೆ. ನಾನು ಇವಾಗ T ಪ್ರೆಸ್ ಮಾಡ್ತಾ ಇದ್ದೀನಿ, T ಫಾರ್ ಟೂಲ್ಸ್. View log L1 of 12. ಮತ್ತೆ A ಪ್ರೆಸ್ ಮಾಡ್ತಾ ಇದ್ದೀನಿ, A ಫಾರ್ ಆಡ್ ಆನ್ ಸ್ಟೋರ್. A add-on store A4 of 12. ಓಕೆ ಫ್ರೆಂಡ್ಸ್, ಇವಾಗ ನಾನು ಆಡ್ ಆನ್ ಸ್ಟೋರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store installed add-ons. All dialog add-on updater installed add-ons. List Alt plus A add-on updater status enabled installed version 24.2.4 channel stable author Joseph Lee less Joseph.Lee 22590 at mail.com greater Luke Davis less XL techie at nuanswordic.com greater 1 of 18. ಫ್ರೆಂಡ್ಸ್, ಇದು ಆಡ್ ಆನ್ ಸ್ಟೋರ್ ಮಲ್ಟಿ ಡೈಲಾಗ್ ಬಾಕ್ಸ್ ಇರ್ತಕ್ಕಂಥ ಪೇಜ್ ಆಗಿದೆ. ಮೊದಲೇ ಪೇಜಲ್ಲಿ ಏನಿರುತ್ತಪ್ಪ ಅಂತಂದರೆ, ನಾವು ಯಾವ ಆ್ಯಡ್ ಆನ್ ಇನ್ಸ್ಟಾಲ್ ಮಾಡಿದ್ದೀವೋ ಅದು ನಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನಾನು ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control updatable add-ons tab selected 2 of 6. ಫ್ರೆಂಡ್ಸ್, ಇದು ಎರಡನೇ ಟ್ಯಾಬ್ ಯಾವುದಪ್ಪ ಅಂದರೆ ಅಪ್ಡೇಟಬಲ್ ಆ್ಯಡ್ ಆನ್ ಟ್ಯಾಬ್ಸ್. ಮತ್ತೆ ನಾನು ಇವಾಗ ಕಂಟ್ರೋಲ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Available add-ons tab selected 3 of 6. ಫ್ರೆಂಡ್ಸ್, ಇದು ಅವೈಲೇಬಲ್ ಟ್ಯಾಬ್. ಸೊ ಈಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ Channel combo box stable collapsed Alt plus N. ಸೊ ಸ್ಟೇಬಲ್ ಇದೆ. ಮತ್ತೆ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Including compatible add-ons checkbox not checked Alt plus I. ಸೊ ಇದೇನು ಬೇಡ ಹಾಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search edit Alt plus S blank. ಸೊ ಸರ್ಚ್ ಇದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Available add-ons list Alt plus A add-on updater status update available version 24.3 channel stable publisher Joseph's 3 of 162. ಓಕೆ ಫ್ರೆಂಡ್ಸ್, ಇವಾಗ ನಾನು ಐ ಪ್ರೆಸ್ ಮಾಡ್ತಾ ಇದ್ದೀನಿ. I if interpreters status I indent nav I input lock status available version 1.18 channel stable publisher Web 69 of 162. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇನ್ಸ್ಟಂಟ್ ಲಾಕ್. ಓಕೆ, ನಾನು ಇವಾಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install I1 of 5. ಓಕೆ ಫ್ರೆಂಡ್ಸ್, ಇನ್ಸ್ಟಾಲ್ ಅಂತಿದೆ. ನಾನು ಇವಾಗ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store available add-ons stable dialog input lock available add-ons list Alt plus A input lock status downloading available version 1.18 channel stable publisher Web 69 of 162 input lock status downloaded pending install available version 1.18 channel stable publisher Web. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ನಾನು ಇವಾಗ ಟ್ಯಾಬ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಅಂತ ಸಿಗೋ ತನಕ. Description edit actions button all other details edit install from external source but close button. ಓಕೆ ಫ್ರೆಂಡ್ಸ್, ಇವಾಗ ನಾನು ಕ್ಲೋಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space add-on and add restart NVDA dialog changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ NVDA ಆ್ಯಡ್ ಆನ್ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪ ಅಂತಂದರೆ, NVDAನ ರಿಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ನಾನು ಇವಾಗ ಇಲ್ಲಿ ಎಸ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No button Alt plus N. ನೋ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಆವಾಗ NVDA ರಿಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇನ್ಪುಟ್ ಲಾಕ್ ಇದನ್ನ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು, ಹಾಗೆ ಕನ್ಫಿಗರ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ನಾನು ಮತ್ತೆ NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡೋದ್ರ ಮೂಲಕ. NVDA ಮೆನು. ಸೊ ಫ್ರೆಂಡ್ಸ್, ಇವಾಗ NVDA ಮೆನು ಓಪನ್ ಆಗಿದೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ, ಪ್ರೆಫರೆನ್ಸ್ ಸಬ್ ಮೆನು. ಮತ್ತೆ ನಾನೀಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 6. ಓಕೆ, ಸೆಟ್ಟಿಂಗ್ಸ್. ನಾನೀಗ ಸೆಟ್ಟಿಂಗ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings general normal configuration dialog categories list Alt plus C general 1 of 26. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಕ್ಯಾಟಗರಿ ಓಪನ್ ಆಗಿದೆ. ನಾನು ಇವಾಗ ಐ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಲಾಕ್ ಅಂತ ಸಿಗೋ ತನಕ. I input composition 9 of 26.
I. Instant translate 20 of 26. I. Input lock settings 21 of 26. ಓಕೆ ಫ್ರೆಂಡ್ಸ್, ಇವಾಗ ಇನ್ಪುಟ್ ಲಾಕ್ ಸೆಟ್ಟಿಂಗ್ ಸಿಕ್ಕಿದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input lock settings property page. Block mouse when NVDA is started. Checkbox not checked. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಬ್ಲಾಕ್ ಮೌಸ್ ವೆನ್ NVDA ಸ್ಟಾರ್ಟ್, ಇದು ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನೀಗ ಇದನ್ನ ಚೆಕ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Block clicks when mouse is locked. Checkbox not checked. ಫ್ರೆಂಡ್ಸ್, ಈ ಚೆಕ್ ಬಾಕ್ಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space checked. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸೊ ಈಗ ಏನಾಯ್ತಪ್ಪ ಅಂತಂದ್ರೆ, ಈಗ ಸೆಟ್ಟಿಂಗ್ಸ್ ಆಯಿತು. ಈಗ ನಾವು ಇದನ್ನ ಶಾರ್ಟ್ಕಟ್ ಕೀನ ಅಸೈನ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಮತ್ತೆ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. NVDA menu. ಸೊ ಫ್ರೆಂಡ್ಸ್, NVDA ಮೆನು ಓಪನ್ ಆಗಿದೆ. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಪ್ರೆಫರೆನ್ಸ್ ಸಬ್ ಮೆನು ಮತ್ತೆ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 6. ಓಕೆ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಆವಾಗ ಇನ್ಪುಟ್ ಜೆಸ್ಚರ್ ಅಂತ ಓಪನ್ ಆಗುತ್ತೆ. ನಾನು ಇವಾಗ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Preview level 0 audio collapsed 1 of 30. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿ ಐ ಪ್ರೆಸ್ ಮಾಡ್ತಾ ಇದ್ದೀನಿ ಇನ್ಪುಟ್ ಅಂತ ಸಿಗೋ ತನಕ. I. Instant translate collapsed 12 of 30 level 0. I. Input collapsed 11 of 30 level 0. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇನ್ಪುಟ್ ಕೊಲ್ಯಾಪ್ಸ್. ಓಕೆ, ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಈಗ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 5 items. ಸೊ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿ ಒಟ್ಟು ಇಲ್ಲಿ 5 ಐಟಮ್ ಇದೆ. ಈಗ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1. The next key that is pressed will not be handled at all by NVDA. It will be passed directly through the windows. Collapsed 1 of 5. ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Toggle input lock 2 of 5 level 1. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಟಾಗಲ್ ಇನ್ಪುಟ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್. ಇಲ್ಲಿ ಟ್ರಿವ್ಯೂ ಓಪನ್ ಆಗಿದೆ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಓಕೆ ಫ್ರೆಂಡ್ಸ್, ಇಲ್ಲಿ ಆ್ಯಡ್ ಅಂತ ಇದೆ. ಸೊ ಇಲ್ಲಿ ನಾವು ಏನು ಆ್ಯಡ್ ಮಾಡ್ಬೋದು ಅಂತಂದರೆ, ಶಾರ್ಟ್ಕಟ್ ಕೀನ ನಾವು ಆ್ಯಡ್ ಮಾಡ್ಬೋದು. ಇಲ್ಲಿ ಯಾವ ರೀತಿ ಬೇಕಾದರೂ ಕೀಗಳನ್ನ ನಾವು ಒಂದು ಕೀ ಜೊತೆಗೆ ಇನ್ನೊಂದು ಕೀ ಕಾಂಬಿನೇಷನನ್ನು ಆ್ಯಡ್ ಮಾಡ್ಬೋದು. ನಾನೀಗ ಇಲ್ಲಿ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Preview level 2. Enter input gesture 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಎಂಟರ್ ಇನ್ಪುಟ್ ಜೆಸ್ಚರ್. ಸೊ ಇಲ್ಲಿ ನೀವು ಇದು ಇನ್ಸ್ಟೆಂಟ್ ಕೀಬೋರ್ಡ್ ಲಾಕ್ ಮಾಡುವಂಥ ಆಪ್ಷನ್ ಆಗಿರೋದ್ರಿಂದ ನಾನಿಲ್ಲಿ ಕೀಬೋರ್ಡ್ ಲಾಕ್ ಮಾಡೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಫ್ರೆಂಡ್ಸ್, ಇವಾಗ ಆಲ್ಟ್ ಕಂಟ್ರೋಲ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕಾಂಟೆಕ್ಸ್ಟ್ ಮೆನು ಓಪನ್ ಆಯಿತು. ಇಲ್ಲಿ 2 ಆಪ್ಷನ್ ಇದೆ. ಏನೇನಪ್ಪ ಅಂತಂದರೆ, ಮೊದಲೇದು ಲ್ಯಾಪ್ಟಾಪ್ ಕೀಬೋರ್ಡು, ಇನ್ನೊಂದು ಡೆಸ್ಕ್ಟಾಪ್ ಕೀಬೋರ್ಡು. ಮತ್ತೆ ನಾನೀಗ ಇಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Control plus Alt plus K. Laptop keyboard C1 of 2. ಮತ್ತೆ ನನಗೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Control plus Alt plus K. Keyboard all layouts C2 of 2. ನೋಡಿ ಫ್ರೆಂಡ್ಸ್, ಆಲ್ ಲೇಔಟ್ ಅಂದರೆ ಇದು ಡೆಸ್ಕ್ಟಾಪ್ ಆಗಿರಲಿ ಅಥವಾ ಲ್ಯಾಪ್ಟಾಪ್ ಆಗಿರಲಿ, ಯಾವುದೇ ಇದ್ರೂ ಕೂಡ ನೀವು ಆಲ್ ಲೇಔಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕೀಬೋರ್ಡ್ ಲೇಔಟ್ ಆಲ್ ಸೆಲೆಕ್ಟ್ ಆಗಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Preview Control plus Alt plus K. Keyboard all layouts 1 of 1 level 2. Level 1 toggle input lock expanded 2 of 5. ಓಕೆ ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ಮೌಸನ್ನು ಲಾಕ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಅಥವಾ ಜೆಸ್ಚರ್ನ ಆ್ಯಡ್ ಮಾಡಿದೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇಲ್ಲಿ ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 2 Alt plus Control plus K. Keyboard all layouts 1 of 1. Level 1 toggle mouse lock 3 of 5. ಫ್ರೆಂಡ್ಸ್, ಇದು ಟಾಗಲ್ ಮೌಸ್. ಓಕೆ, ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಓಕೆ, ಆ್ಯಡ್ ಅಂತ ಇದೆ. ನನಗೆ ಆ್ಯಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Preview level 2. Enter input gesture 1 of 1. ಓಕೆ ಫ್ರೆಂಡ್ಸ್, ಇಲ್ಲಿ ಆ್ಯಡ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ನಾನಿಲ್ಲಿ ಆಲ್ಟ್ ಕಂಟ್ರೋಲ್ ಮತ್ತೆ ಐ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಈಗ ಜೆಸ್ಚರ್ ಆ್ಯಡ್ ಆಯಿತು. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alt plus Control plus I. Laptop keyboard A1 of 2. ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alt plus Control plus I. Keyboard all layouts A2 of 2. ಓಕೆ ಫ್ರೆಂಡ್ಸ್, ಆಲ್ ಲೇಔಟ್ ಇದೆ. ಇದು ಶಾರ್ಟ್ಕಟ್ ಕೀ ಆಲ್ಟ್ ಕಂಟ್ರೋಲ್ ಮತ್ತೆ ಐ. ಓಕೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Preview Alt plus Control plus I. Keyboard all layouts 1 of 1 level 2. ಓಕೆ ಫ್ರೆಂಡ್ಸ್, ಇವಾಗ ಎರಡಕ್ಕೂ ಜೆಸ್ಚರ್ ಸೆಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಅಂತ ಸಿಗೋ ತನಕ. Filter by. Preview Alt plus can remove button Alt plus R. Reset to factory to OK button. ಫ್ರೆಂಡ್ಸ್, ಇವಾಗ ನಾನು ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಈ ಡೈಲಾಗ್ ಬಾಕ್ಸ್ ಕ್ಲೋಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈಗ ಒಂದ್ಸಲಿ ನಿಮಗೆ ಜೆಸ್ಚರ್ನ ತೋರಿಸ್ತೀನಿ ನೋಡಿ. ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Input locked. ನೋಡಿ, ಇನ್ಪುಟ್ ಲಾಕ್ ಆಗಿದೆ. ಈಗ ನಾನು ಕೀಗಳನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ಕೇಳಿಸ್ಕೊಂಡ್ರಲ್ಲ. ನೋಡಿ, ಯಾವ ಕೀ ಪ್ರೆಸ್ ಮಾಡಿದ್ರು ಕೂಡ ಏನು ಆಕ್ಷನ್ ಆಗೋದಿಲ್ಲ. ಮತ್ತೆ ನಾನು ಈಗ ಆಲ್ಟ್ ಕಂಟ್ರೋಲ್ ಮತ್ತೆ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Input unlocked. ಸೊ ಈಗ ಇನ್ಪುಟ್ ಅನ್ಲಾಕ್ ಆಗಿದೆ ನೋಡಿ. F K T N I T N C N T L. ಸೊ ಫ್ರೆಂಡ್ಸ್, ಈಗ ನಾನು ಮತ್ತೆ ಆಲ್ಟ್ ಕಂಟ್ರೋಲ್ ಮತ್ತೆ ಐ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. Mouse unlocked. ನೋಡಿ, ಮೌಸ್ ಅನ್ಲಾಕ್. ಈಗ ನೋಡಿ, ನನ್ನ ಮೌಸ್ನ ನಾನೀಗ ಮೂವ್ ಮಾಡ್ತಾ ಇದ್ದೀನಿ. Folder this folder view from start. Folder view. Folder view. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಮತ್ತೆ ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ ಐ ಪ್ರೆಸ್ ಮಾಡ್ತಾ ಇದ್ದೀನಿ.
Mouse locked. ನೋಡಿ ಮೌಸ್ ಲಾಕ್ ಆಗಿದೆ. ನಾನೀಗ ಮತ್ತೆ ಇಲ್ಲಿ ಮೌಸ್ನ ಮೂವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮೌಸ್ ಮೂವ್ ಮಾಡ್ತಾ ಇದ್ದೀನಿ, ಏನು ಆಕ್ಷನ್ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.